ಇದು ವೀವರ್ಸ್ ಕಾಲೋನಿ ಗಣೇಶನ್ ದೇವಸ್ಥಾನ ಮುಂದೆಗಡೆ ಇದು 2ನೇ ಘಟನೆ. ಮೊದಲು ಇದೇ ತರ ಘಟನೆ ಆದಾಗ ನಾವು ಪೊಲೀಸ್ ಇಲಾಖೆಯಿಂದ ನಮ್ಮ ಲೋಕಲ್ ಸಮ್ಮುಖದಲ್ಲಿ ಅದಕ್ಕೆ ಏನ್ ಅದೆಲ್ಲ ಮಾಡಿ ತದನಂತರ ಏನಾಗಿದೆ ಅಂದ್ರೆ ಈಗ ಕೇಬಲ್ ವೈರು ಟಚ್ ಆಗಿ ಆ ವಿಗ್ರಹ ಬಿದ್ದು ವಿಭಿನ್ನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಇದು ಕರೆಕ್ಟ್ ಆಗಿ ಕೇಬಲ್ ಕರೆಕ್ಟ್ ಕಟ್ಟಿದಾರ ಅನ್ನೋದು ನನಗೆ ಅನುಮಾನ ಬರ್ತಾ ಇದೆ. ಯಾತಕ್ಕೆ ಅಂದ್ರೆ ಎಲ್ಲಿಂದ ಎಲ್ಲಿ ಕನೆಕ್ಟ್ ಇದೆ, ಯಾವ ಇಲಾಖೆಯವರು ಇದಕ್ಕೆ ಕನೆಕ್ಟೆಡ್ ಮಾಡಿದ್ದಾರೆ ಯಾವ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಟ್ ಆಗಿದೆ, ಅಲ್ಲಿ ಕಟ್ ಆಗಿದೆ, ಮತ್ತೆ ಇಲ್ಲಿ ನೋಡಿದ್ರೆ ಒಂದು ಕೇಬಲ್ ಕಟ್ಟಿದ್ದಾರೆ. ಇದು ವಿಗ್ರಹಕ್ಕೆ ಭಿನ್ನ ಮಾಡೋ ಉದ್ದೇಶದಲ್ಲೇ ಮಾಡಿದ್ದಾರೆ ಅನ್ನೋದು ನನಗೆ ಅನುಮಾನ ಬರ್ತಾ ಇದೆ. ಯಾತಕ್ಕೋಸ್ಕರ ಅಂದ್ರೆ ಕೇಬಲ್ ಏನಾದ್ರು ಒಂದ್ ಕಡೆ ಎಳಿಬೇಕು, 2-3 ಕೇಬಲ್ ಒಟ್ಟೊಟ್ಟಿಗೆ ಬರುತ್ತೆ. ಮತ್ತೆ ಇಲ್ಲಿ ಬೋರ್ಡ್ಗೆ ಯಾಕೆ ಕಟ್ತಾರೆ ಕೇಬಲ್ ತಗೊಂಡ್ಬಂದು? ಆ ಗಾಡಿಗಳು ವೆಹಿಕಲ್ ಓಡಾಡ್ತಕ್ಕಂಥ ಜಾಗದಲ್ಲಿ ಅಂಡರ್ ಕೇಬಲ್ ಮಾಡ್ಬೇಕಂತ ಕೇಬಲ್ ಇದಕ್ಕೆಲ್ಲ ನಾವು ಮನವಿ ಕೊಟ್ಟು ಹೋರಾಟಗಳು ಮಾಡ್ತಾ ಇದೀವಿ. ಈಗ ಅಂಡರ್ ಕೇಬಲ್ ಹಾಕೋ ಬದಲು ಯಾಕೆ ಮೇಲ್ಗಡೆ ಕಟ್ಟಿದ್ದಾರೆ? ಇದು ಪೊಲೀಸ್ ಇಲಾಖೆ ಪ್ರಥಮ ಬಾರಿಗೆ ಯಾರು ಕೇಬಲ್ ಹಾಕಿದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಮತ್ತೆ ಆ ಕೇಬಲ್ ಅವ್ರಿಂದ ನಡೆದಿದ್ಯಾ, ಇಲ್ಲ ಇಲ್ಲಿ ದುಷ್ಕೃತ್ಯ ಮಾಡ್ಲಿಕ್ಕೆ ಕಿಡಿಗೇಡಿಗಳಿಂದ ನಡೆದಿದ್ಯಾ, ಇಲ್ಲ ಲಾರಿ ಮುಖಾಂತರ ನಡೆದಿದೆ, ಇದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ನಂತರ ಯಾರ ಮುಖಾಂತರ ನಡೆದಿದೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತ ನಮ್ಮ ದಲಿತ ಸಂಘಟನೆಗಳ ಒಕ್ಕೂರಿನಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.